ಆತ್ಮಗೌರವದ ಹಾದಿ. ಸ್ನೇಹಿತರೆ, ಆತ್ಮಗೌರವ ಎನ್ನುವಂಥದ್ದು ತುಂಬ ಅತ್ಯುತ್ತಮವಾದ, ಮನಸ್ಸಿಗೆ ಹತ್ತಿರವಾದ, ನಮ್ಮ ಬಿಹೇವಿಯರನ್ನು ಎಕ್ಸ್‌ಪ್ರೆಸ್ ಮಾಡಲಿಕ್ಕೆ ಬೇಕಾಗುವಂತಹ ಉತ್ತಮ ವಿಚಾರ. ಸ್ನೇಹಿತರೆ, ಇದಕ್ಕೊಂದು ಸ್ ಸ್ ಸ್ಮಾಲ್ ಮೋಟಿವೇಶನಲ್ ಸ್ಟೋರಿ ಹೇಳ್ತೇನೆ ನಾನು. ಒಂದು ಊರಿನಲ್ಲಿ ರಮೇಶ್ ಎಂಬ ಯುವಕನಿದ್ದ. ಅವನು ಎಲ್ರಿಗೂ ಸಹಾಯ ಮಾಡುತ್ತಿದ್ದ. ಇತರರ ಸಂತೋಷಕ್ಕಾಗಿ ತನ್ನ ಆಸೆಗಳನ್ನು ಮತ್ತು ಸಮಯವನ್ನು ತ್ಯಾಗ ಮಾಡುತ್ತಿದ್ದ. ಆದರೆ ಜನರು ಅವನ ಉದಾರತೆಯನ್ನು ಗೌರವಿಸುವ ಬದಲು ಅವನನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು. ಇದರಿಂದ ರಮೇಶನಿಗೆ ತನಗೆ ಸೂಕ್ತವಾದ ಬೆಲೆ ಸಿಗುತ್ತಿಲ್ಲ ಎಂಬ ಬೇಸರವಿತ್ತು. ಅಲ್ವಾ ಸ್ನೇಹಿತರೆ? ನೋಡಿ, ಯೋಚನೆ ಮಾಡಿ ನೀವು. ನಿಮ್ಮ ತನವನ್ನು ಬಿಟ್ಟು ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಎಂದು ನೀವು ಬಯಸಿದರೆ ಈಗಿನ ಸ್ವಾರ್ಥ ಪ್ರಪಂಚದಲ್ಲಿ ನಿಮ್ಮನ್ನು ಬಳಸ್ಕೊಳ್ತಾರೆ ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ನಿಮಗೆ ಹೆಲ್ಪ್ ಮಾಡಲ್ಲ. ದಿನ ಕಳೆಯಿತು. ಜನರು ಅವನ ಅಭಿಪ್ರಾಯಗಳಿಗೆ ಮೌಲ್ಯ ನೀಡದೆ ನೆಗ್ಲೆಕ್ಟ್ ಮಾಡಲು ಪ್ರಾರಂಭಿಸಿದ್ರು. ಏನು ಮಾಡಿದ್ರು? ಅವನಿಂದ ಏನು ಉಪಯೋಗ ಇಲ್ಲ, ಅವನಿಂದ ಉಪಕಾರ ಇಲ್ಲ, ಅವನನ್ನು ಸಾಕಷ್ಟು ಬಳಸ್ಕೊಂಡ್ರು. ಇನ್ನು ಮುಂದೆ ಅವನು ಇದ್ರೇನು ಇಲ್ಲದ್ರೇನು ಎನ್ನುವ ದೃಷ್ಟಿಯಲ್ಲಿ ಏನು ಮಾಡಿದ್ರು? ಅವನನ್ನು ನಿರ್ಲಕ್ಷಿಸಿದ್ರು. ಇದರಿಂದ ನೊಂದ ರಮೇಶ್ ಊರಿನಲ್ಲಿದ್ದ ಒಬ್ಬ ಜ್ಞಾನಿ ಮುನಿಯ ಬಳಿ ಹೋಗಿ ಹೀಗೆ ಕೇಳ್ದ. ಯಾಕೆಂತ ಹೇಳಿದ್ರೆ ಮನಸ್ಸಿಗೆ ನೋವಾಯಿತು. ಮನಸ್ಸಿಗೆ ನೋವಾದಾಗ ಯಾರ ಹತ್ರ ಆದರೂ ಏನಾಯಿತು ಹೇಗೆ ಅಂತ ಕೇಳ್ಕೊಳ್ಳೇಬೇಕು. ಇದು ಎಲ್ಲರಿಗೂ ಬರುವಂತಹ ಒಂದು ಮನಸ್ಥಿತಿ. ತನ್ನನ್ನು ಯಾರೂ ಸ್ವೀಕರಿಸ್ತಾ ಇಲ್ಲ, ತನ್ನಲ್ಲಿ ಯಾರು ಮಾತಾಡ್ತಾ ಇಲ್ಲ, ತಾನೊಬ್ಬನೇ ಒಬ್ಬಂಟಿ ಎಂದಾದಾಗ ನೆನಪಾಗೋದು ಒಂದೋ ದೇವರು ಅಥವಾ ಯಾರು ನಮ್ಮ ಮನಸ್ಸನ್ನು ಅರಿತುಕೊಂಡು ನಮಗೆ ಸಮಾಧಾನ ಹೇಳ್ತಾರ ಅವರು. ಈಗ ಇವ್ರು ಏನು ಮಾಡಿದ? ಒಂದು ಮುನಿಯ ಹತ್ರ ಹೋದ. ಆ ಮುನಿ ಏನು ಹೇಳಿದ? ಮುನಿ ಹತ್ರ ಹೇಳ್ದ ಹೋಗಿ, ಸ್ವಾಮಿ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇನೆ, ಆದರೂ ಯಾರೂ ನನಗೆ ಗೌರವ ಕೊಡುವುದಿಲ್ಲ, ಏಕೆ ಎಂದು ಕೇಳಿದ. ಈ ಮುನಿಗಳು ಏನು ಮಾಡಿದರು? ಮುಗುಳ್ನಕ್ಕು ರಮೇಶ್ನ ಕೈಗೆ ಒಂದು ಅಪರೂಪದ ರತ್ನವನ್ನು ಕೊಟ್ಟು ಹೇಳಿದರು. ಏನು ಮಾಡಿದ್ರು? ಅವಾಗ ನಗು ಬಂತು. ಅಯ್ಯೋ, ಪ್ರಪಂಚವೇ ಹಿಂಗಿದೆ, ಈಗ ಕೇಳ್ತಾನಲ್ಲ, ಏನು ಮಾಡೋದು? ಅವನಿಗೊಂದು ರತ್ನ ಕೊಟ್ಟರು. ಏನು ಮಾಡಿದ್ರು? ರತ್ನ ಕೊಟ್ಟು ಹೇಳಿದ್ರು ಅವರು, ನೀನು ಇದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು, ಆದರೆ ಯಾರು ಕೇಳಿದರೂ ಇದನ್ನು ಮಾರಬೇಡ, ಕೇವಲ ಇದರ ಬೆಲೆ ಎಷ್ಟು ಎಂದು ತಿಳಿದುಕೊಂಡು ಬಾ. ಕೇವಲ ಇದರ ಬೆಲೆ ಎಷ್ಟು, ಇದರ ರೇಟ್ ಎಷ್ಟು ಎಂದು ಕೇಳಿಕೊಂಡು ಬಾ. ರಮೇಶ್ ಮೊದಲು ತರಕಾರಿ ಮಾರುವವನ ಬಳಿ ಹೋದ. ಅವನು, ಇದರ ಬದಲಾಗಿ ನಿನಗೆ ಎರಡು ಬಾಗಿಲ ತರಕಾರಿ ಕೊಡುತ್ತೇನೆ ಎಂದ. ತರಕಾರಿ ಮಾರುವವನ ಹತ್ರ ಹೋದ. ಅವ ಏನು ಮಾಡಿದ? ಆ ರತ್ನವನ್ನು ನನಗೆ ಕೊಡು, ನಿನಗೆ ತರಕಾರಿ ಕೊಡ್ತೇನೆ, ಅದಕ್ಕೆ ಬೇಕಾದ ತರಕಾರಿ ಕೊಡ್ತೇನೆ ಅಂದವ. ಆವಾಗ ಏನಾಯಿತು ಅಂತ ಹೇಳಿದರೆ, ಯಾಕಂದ್ರೆ ತರಕಾರಿ ಮಾರುವ ಅವನ ಮನಸ್ಥಿತಿ ತರಕಾರಿಯಲ್ಲೇ ಇರ್ತದೆ ಬಿಟ್ಟರೆ ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅವ, ಅಲ್ವಾ? ಇವಾಗ ನೋಡಿ, ನೆಕ್ಸ್ಟ್ ಏನು ಮಾಡಿದ ಅವ? ಆಮೇಲೆ ನಂತರ ಬಟ್ಟೆ ವ್ಯಾಪಾರಿಯ ಬಳಿ ಹೋದ. ಅವನೇನು ಹೇಳಿದ? ಇದಕ್ಕೆ 10,000 ರೂಪಾಯಿ ಕೊಡುತ್ತೇನೆ ಎಂದು. ಕೊನೆಗೂ ರಮೇಶ್ ಒಬ್ಬ ನುರಿತ ರತ್ನದ ವ್ಯಾಪಾರಿಯ ಆಭರಣದ ಕೆಲಸಗಾರರ ಬಳಿ ಹೋದ. ಅಂದರೆ ಫಸ್ಟಿಗೆ ಏನು ಮಾಡಿದ? ತರಕಾರಿ ಅವನ ಹತ್ರ ಹೋದ. ತರಕಾರಿ ಹತ್ರ ಹೋದಾಗ 2 ಬಾಗಿಲ ತರಕಾರಿ ಕೊಡ್ತೇನೆ ಅಂದ. ಬಟ್ಟೆ ಮಾರುವವನ ಹತ್ರ ಹೋದ. ಬಟ್ಟೆ ಮಾರುವವನು 10,000 ರೂಪಾಯಿ ಕೊಡ್ತೇನೆ ಅಂದ. ಕೊನೆಗೆ ಏನು ಮಾಡಿದ? ಆಭರಣದ ಕೆಲಸ ಮಾಡುವವ, ಅಂದರೆ ಮುತ್ತು ರತ್ನದ ಕೆಲಸ ಮಾಡುವ ಅವನ ಬಳಿ ಹೋದ. ಆ ವ್ಯಾಪಾರಿ ರತ್ನವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ, ಈ ರತ್ನ ಅತ್ಯಂತ ಅಪರೂಪದ್ದು, ನನ್ನಿಡೀ ಆಸ್ತಿ ಕೊಟ್ಟರೂ ಇದರ ನಿಜವಾದ ಬೆಲೆಯನ್ನು ತೀರಿಸಲು ಸಾಧ್ಯವಿಲ್ಲ ಎಂದ. ಈ ರತ್ನದವನಿಗೆ ಅವನಿಗೆ ಏನು ಅಂತ ಗೊತ್ತು. ಅವನಿಗೆ ಅಂದರೆ ರತ್ನದ ಬೆಲೆ ಏನು, ತರಕಾರಿ ಅವನಿಗೆ ತರಕಾರಿ ಬೆಲೆ ಏನು ಅಂತ ಗೊತ್ತು, ಬಟ್ಟೆ ವ್ಯಾಪಾರಿಗೆ ಬಟ್ಟೆ ಬೆಲೆ ಏನು ಅಂತ ಗೊತ್ತು, ಪುಸ್ತಕ ವ್ಯಾಪಾರಿಗೆ ಪುಸ್ತಕದ ಬೆಲೆ ಏನು ಅಂತ ಗೊತ್ತು. ಅದೇ ರೀತಿ ಅವರವರು ಏನೇನು ಕೆಲಸ ಮಾಡ್ತಾರೆ ಆಯಾಯ ಕೆಲಸದ ಮೇಲೆ ಅವರಿಗೆ ಜ್ಞಾನ ಇರ್ತದೆ ಬಿಟ್ಟರೆ ಬೇರೆ ಇದ್ರ ಬಗ್ಗೆ ಜ್ಞಾನ ಇರಲ್ಲ. ಆದ ಕಾರಣ ಇವ ರತ್ನದ ಅಂಗಡಿ ಅವನಿಗೆ ಹೋದ.
ರತ್ನದ ಕೆಲಸ ಮಾಡುವವನು ಅಥವಾ ಆಭರಣದ ಕೆಲಸ ಮಾಡುವವನ ಹತ್ರ ಹೋದಾಗ, "ಇಲ್ಲ ಇದು ಬಹಳ ಬಹಳ ಅಪರೂಪದ ರತ್ನ ಇದು. ಇದು ಎಲ್ಲಿ ಸಿಕ್ತು ನಿಮಗೆ? ಇದಕ್ಕೆ ನನ್ನ ಇಡೀ ಆಸ್ತಿಯನ್ನು ಮಾರಿದ್ರೂ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ" ಎಂದ. ರಮೇಶ್ ಏನ್ ಮಾಡಿದ, ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಜ್ಞಾನಿಗಳ ಬಳಿ ಹೋದ. ನಡೆದದ್ದೆಲ್ಲ ವಿವರಿಸಿದ. ಆಗ ಜ್ಞಾನಿಗಳು ಹೀಗೆ ಹೇಳಿದರು, "ರಮೇಶ್, ಆ ರತ್ನದ ನಿಜವಾದ ಮೌಲ್ಯ ತರಕಾರಿ ಮಾರುವವನಿಗೆ ತಿಳಿಯಲಿಲ್ಲ. ಕೇವಲ ಅದನ್ನು ಗುರುತಿಸುವ ಕಣ್ಣಿದ್ದ ವ್ಯಾಪಾರಿಗೆ ಮಾತ್ರ ಅದರ ನಿಜವಾದ ಬೆಲೆ ಗೊತ್ತಾಯಿತು." ಅಂದ್ರೆ ಅವರವರಿಗೆ ಯಾವ್ದು ಕೆಲಸ ಮಾಡ್ತಾರೋ ಅದ್ರದ್ರ ಬೆಲೆನೇ ಅವ್ರಿಗೆ ಗೊತ್ತಿರುತ್ತೆ. ನಿಜವಾದ ಬೆಲೆ ಅವ್ರಿಗೆ ಗೊತ್ತಿರಲ್ಲ. ಹಾಗೆಯೇ ನಿನ್ನ ಮೌಲ್ಯ ತಿಳಿಯದ ಸ್ಥಳದಲ್ಲಿ ಅಥವಾ ನಿನ್ನನ್ನು ಕೀಳಾಗಿ ಕಾಣುವ ಜನರ ನಡುವೆ ನೀನು ನಿಂತರೆ ನಿನಗೆ ಗೌರವ ಸಿಗುವುದಿಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯರ ಮನಸ್ಥಿತಿ ಹಂಗೆ ಇರುತ್ತೆ. ಎಲ್ಲರಿಗೂ ನಮ್ಮ ಬೆಲೆ ಏನು ಅಂತ ಗೊತ್ತಿದ್ರೆ ಮಾತ್ರ ನಮಗೆ ಬೆಲೆ ಕೊಡ್ತಾರೆ, ಬಿಟ್ರೆ ಇಲ್ಲದ್ರೆ ಬೆಲೆ ಕೊಡಲ್ಲ. ಇದೇ ವಿಷಯ ರಮೇಶ್‌ಗೂ ಮುನಿ ಹೇಳಿದರು. ಯಾವಾಗ ನಿನ್ನ ಸಮ್ಮಾನಕ್ಕೆ ಧಕ್ಕೆಯಾಗುತ್ತದೆಯೋ ಅಲ್ಲಿಂದ ಸದ್ದಿಲ್ಲದೆ ದೂರ ನಡೆಯುವುದನ್ನು ಕಲಿ. ಅಲ್ಲಿಂದ ಹೋಗಿಬಿಡ್ಬೇಕು. ನಮಗೆ ಬೆಲೆ ಇಲ್ವಾ? ಅಲ್ಲಿ ನಿಲ್ಬಾರ್ದು. ಅಥವಾ ಕೆಲಸದಲ್ಲಿಯೇ ಕೆಲವರು ಬೆಲೆ ಕೊಡಲ್ವಾ? ಅವ್ರ ಹತ್ರ ನಿಲ್ಬಾರ್ದು ಅಷ್ಟೇ. ಕೆಲಸ ಬಿಟ್ಟು ಹೋಗುದಲ್ಲ, ಅವ್ರ ಹತ್ರ ನಿಲ್ಬಾರ್ದು. ಇದಕ್ಕೆ ಇಂಗ್ಲಿಷಲ್ಲಿ ವಾಕ್ ಅವೇ ಅಂತಾರೆ. ನಿನಗೆ ನೀನು ಮೊದಲು ಗೌರವ ಕೊಟ್ಟುಕೊಂಡಾಗ ಮಾತ್ರ ಜಗತ್ತು ನಿನ್ನನ್ನು ಗೌರವಿಸಲು ಪ್ರಾರಂಭಿಸುತ್ತದೆ. ಅಂದ್ರೆ ನಮಗೆ ನಾವೇ ಮೊದಲು ಗೌರವ ಕೊಟ್ಟುಕೊಳ್ಬೇಕು. ನಾವೇ ನಮ್ಮನ್ನು ಗೌರವಿಸ್ಕೊಳ್ಳಲ್ಲ. ನಾವೇ ನಮ್ಮನ್ನ ತೀರಾ ಕೆಟ್ಟದಾಗಿ ನೋಡೋದು, ಅಥವಾ ನಮ್ಮ ಬಗ್ಗೆ ನಾವೇ ಕೆಟ್ಟದನ್ನ ಎಣಿಸ್ಕೊಳ್ಳೋದು, ನಾವೇ ಕೆಟ್ಟದಾಗಿ ಅಂದುಕೊಳ್ಳೋದು, ಅದೆಲ್ಲ ತಪ್ಪು. ಮೊದಲು ನಮ್ಮನ್ನ ನಾವು ಗೌರವಿಸಲಿ ಕಲಿಬೇಕು. ಆವಾಗ ಏನು ಮಾಡ್ಲಿಕ್ಕೂ ಸಾಧ್ಯತೆ ಇದೆ. ತಾನು ಕಳೆದುಕೊಳ್ಳುವುದನ್ನು ನಿಲ್ಲಿಸಿ ತನ್ನ ಸ್ವಂತ ಬೆಳವಣಿಗೆಗೆ ಮತ್ತು ಆತ್ಮಗೌರವಕ್ಕೆ ಆದ್ಯತೆ ನೀಡಲು ಪ್ರಾರಂಭಿಸಿದ. ಆವಾಗ ಏನ್ ಮಾಡಿದ ಅಂತೇಳಿ ರಮೇಶ್ ಏನ್ ಮಾಡಿದ, ಎಲ್ಲಿ ಗೌರವ ಸಿಗುವುದಿಲ್ಲ ಅಲ್ಲಿ ನಿಲ್ಬಾರ್ದು ಎನ್ನುವಂಥದ್ದು ಅವನ ಮನಸ್ಸಿಗೆ ಒಳಿತು. ರಮೇಶನಿಗೆ ಜ್ಞಾನಿಗಳ ಮಾತು ನಿಜವಾಗ್ಲೂ ಅರ್ಥ ಆಯಿತು. ಮನಸ್ಸಿಗೆ ತಟ್ತ ಅವನಿಗೆ. ಅವನು ಇತರರ ಮೆಚ್ಚುಗೆಗಾಗಿ ತನ್ನನ್ನು ತಾನು ಕಳೆದುಕೊಳ್ಳುವುದನ್ನು ನಿಲ್ಲಿಸಿ ತನ್ನ ಸ್ವಂತ ಬೆಳವಣಿಗೆ ಮತ್ತು ಆತ್ಮಗೌರವಕ್ಕೆ ಆದ್ಯತೆ ನೀಡಲು ಪ್ರಾರಂಭಿಸಿದ. ಇನ್ನೊಬ್ಬರನ್ನು ಯಾವಾಗಲೂ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಬದುಕಬಾರದು. ಇನ್ನೊಬ್ರು ಹೇಳಿದ್ರಿಂದ ಒಂದು ಕೆಲಸ ಮಾಡಬಾರದು. ನಮ್ಗೆ ನಮ್ಮ ಆತ್ಮಗೌರವಕ್ಕೆ ಅದು ಸರಿ ಎನಿಸ್ತದ, ಆ ಕೆಲಸ ಮಾತ್ರ ಮಾಡಬೇಕು ಎನ್ನುವಂಥದ್ದನ್ನು ರಮೇಶ್ ಮುನಿಯಿಂದ ಚೆನ್ನಾಗಿ ತಿಳ್ಕೊಂಡ. ಯಾರೇ ಇರಲಿ, ಏನೇ ಇರಲಿ, ಫಸ್ಟ್ ಒಂದು ಕೆಲಸ ಹೇಳಿದ್ರೆ ಅಥವಾ ಅವ್ರು ನಮ್ಮನ್ನು ಬಳಸ್ಕೊಳ್ತಿದ್ದಾರೆ, ನಾವು ಯೋಚನೆ ಮಾಡ್ಬೇಕು ಅದನ್ನ. ಸುಮ್ಮನೆ ಅವ್ರು ಹೇಳಿದ್ರು ಅಂತ ಮಾಡೋದು, ಇವ್ರು ಹೇಳಿದ್ರು ಅಂತ ಮಾಡೋದು, ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸ ಯಾವಾಗಲೂ ಮಾಡಬಾರದು ನಾವು. ಈ ಕಥೆಯ ಸಾರಾಂಶ ಏನು ಸ್ನೇಹಿತರೆ? ಈಗ ನಿಮಗೆ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಅಂದ್ಕೊಳ್ತೀನಿ. ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗಳಿಂದ ಅಥವಾ ವಾತಾವರಣದಿಂದ ದೂರ ಸರಿಯುವುದು ಸ್ವಾರ್ಥವಲ್ಲ. ಹೇಳ್ಬೋದು ಕೆಲವರು, ಎಂಥ ಸ್ವಾರ್ಥಿ ಇದ್ದಾನೆ ಅವ, ಎಂಥ ಸೆಲ್ಫಿಶ್ ಇದ್ದಾನೆ, ನಾನೊಂದು ಇದಕ್ಕೂ ಮಾತು ಕೊಡು ಅಂತ ಹೇಳಿದ್ರೆ ಅವ ಕೊಡ್ತಾ ಇಲ್ಲ ಅಲ್ಲ. ನೀವೇನ್ ಮಾಡ್ಬೇಕು, ಅವ್ರು ಹೇಳಿದ ಕೆಲಸ ಅದು ಕರೆಕ್ಟ್ ಇದೆಯಾ, ಪರ್ಫೆಕ್ಟ್ ಇದೆಯಾ? ಒಂದು ವೇಳೆ ಅದು ಪರ್ಫೆಕ್ಟ್ ಇಲ್ಲ, ಅದು ನನಗೆ ಹೇಳಿದ ಕೆಲಸ ಅಲ್ಲ ಎನ್ನುವಂತಂದ್ರೆ ಅಲ್ಲಿಂದ ದೂರ ಸರಿದಿರ್ಬಿಡ್ಬೇಕು. ಅದು ಆತ್ಮಗೌರವ, ಸ್ವಾರ್ಥ ಅಲ್ಲ ಅದು. ನಾನು ದೂರ ಬಂದ್ಬಿಟ್ಟಿನಿ ಅಂದ್ರೆ ಅರ್ಥ ಏನು? ನನ್ನ ಆತ್ಮಗೌರವವನ್ನು ನಾನು ಕಾಪಾಡ್ಕೊಂಡಿದ್ದೀನಿ. ನೀವು ನಿಮ್ಮನ್ನು ಪ್ರೀತಿಸಿ ಗೌರವಿಸಿದಾಗ ಜಗತ್ತು ತಾನಾಗಿಯೇ ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮನ್ನ ನೀವು ಪ್ರೀತಿಸಲು ಕಲ್ತ್ರೆ, ನಿಮ್ಗೆ ನೀವು ಗೌರವ ಕೊಡ್ಲಿಕ್ಕೆ ಕಲ್ತ್ರೆ, ಎಲ್ಲರೂ, ಜಗತ್ತಲ್ಲಿರುವ ಎಲ್ಲರೂ ನಿಮಗೆ ತಾನಾಗಿಯೇ ನಿಮ್ಮನ್ನು ಗೌರವಿಸುತ್ತಾರೆ. ಆದ ಕಾರಣ ಯಾವಾಗಲೂ ಕೂಡ ನಮ್ಮ ಆತ್ಮಗೌರವವನ್ನ ನಾವು ಹೆಚ್ಚಿಸಿಕೊಳ್ಳಬೇಕು ವಿನಃ ನಮ್ಮನ್ನ ನಾವು ಕುಗ್ಗಿಸಿಕೊಳ್ಳಬಾರದು. ಯಾವಾಗಲೂ ಬೆಳಿಬೇಕು ನಾವು. ಧನ್ಯವಾದಗಳು. ಆತ್ಮಗೌರವದ ಹಾದಿ. ಸ್ನೇಹಿತರೆ, ಆತ್ಮಗೌರವ ಎನ್ನುವಂಥದ್ದು ತುಂಬ ಅತ್ಯುತ್ತಮವಾದ, ಮನಸ್ಸಿಗೆ ಹತ್ತಿರವಾದ, ನಮ್ಮ ಬಿಹೇವಿಯರನ್ನು ಎಕ್ಸ್‌ಪ್ರೆಸ್